ನಮ್ಮ ರೇಷ್ಮಾ ಕೃಷಿ ಎಷ್ಟು ರೆಡಿಯಾಗಿ ಕುಂತಿದ್ರು ನೋಡ್ರಿ. ನಮ್ಮ ಮಾಮ ಏನ್ ಸರ್ಪ್ರೈಸ್ ಕೊಡೋದು ಅನ್ಕೊಳ ಕುಂತಿದ್ರು. ಗೊತ್ತೇ ಇರ್ಲಿಲ್ಲ ಇಲ್ಲಿಗೆ ಬರ್ತೀವಿ ಕಟ್ಟಿಬಿಟ್ಟಿದ್ರು. ಇಲ್ಲಿ ನೋಡ್ತೀನಿ. ಹ್ಯಾಪಿ ಆನಿವರ್ಸರಿ. ನಾವು ಜಾಸ್ತಿ ಏನು ತಿಂದಿರ್ಲಿಲ್ಲ. ಬಿಲ್ ಮಾತ್ರ ಹಾಕಿ ನೋಡೇ ಇಲ್ಲ. ನಾನ್ ಫಾದರ್ ಮಾತಾಡ್ಸಿದ್ರೆ ತಪ್ಪಂತೆ, ಇವ್ರ ತಮ್ಮ ಮಾತಾಡ್ಸಿದ್ರೆ ತಪ್ಪಲ್ಲ ಅಂತ. ನನ್ನ ಹೆಂಡತಿ ಹೆಂಗ್ ಗುರುಸ್ತಾರ ನೋಡ್ರಿ ಹಿಂದೆ ಕುಂತ. ಎಲ್ಲರೂ ಸಬ್ಸ್ಕ್ರೈಬ್ ಒಂದ್ ಸೆಕೆಂಡ್. ಜೈ ಶ್ರೀರಾಮ್. ನಮಸ್ತೆ ಕರ್ನಾಟಕ. ಥ್ಯಾಂಕ್ ಯು. ಸುಮ್ಮನೆ ಅವ್ರ ಅಪ್ಪಾಜಿ ಹೊಂಟಾರಂತ ಆಳ ಕುಂತ್ಬಿಟ್ಟಾಳ್ರಿ. ಎಲ್ಲ ವಾರಗಟ್ಲೆ ಬಿಟ್ಟಿರ್ತಾಳೆ. ಇವಾಗ ಎಷ್ಟು 1 ನಿಮಿಷ ಬಿಟ್ಟಿರೋ ಒಂದು. ಬೇಡ 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 ಬೇಡ. ಇಲ್ಲಿ ಹೋಗು. ನಮ್ಮ ಇವ್ರದ್ದು ಮೇಡಮ್ ಅವ್ರು ರೆಡಿಯಾಗಿ ಹೆಂಗ್ ಕುಂತಾರ ನೋಡ್ರಿ. ಆಯ್ತು ನೋಡ್ರಿ ಕ್ಯಾಮ್ರಾ ನೋಡ್ರಿ. ಈಗ ರೀ ಇವ್ರದ್ದು ಆನಿವರ್ಸರಿ ಐತಲ್ಲ, ಎಲ್ಲರ ನೋಡಿ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿವಿ. ಕೇಕ್ ಅಂಗಡಿ ಸಿಕ್ಕಿಲ್ಲ, ಇಲ್ಲೇ ಬೇಕ್ರಿ ಇತ್ತು. ಅದು ತಗೊಳಕ್ ಕುಂತೀವಿ. ತಗೊಂಡು ಮುಂದೆ ನೋಡಕ್ ಎಲ್ಲೋತೀವಿ ಗೊತ್ತಿಲ್ಲ, ಐಡಿಯಾ ಇಲ್ಲ ಎಲ್ಲೋತೀವಿ ಅಂತಂದು. ನೋಡ್ರಿ ಈಗ ನಾವು ಒಂದು ರೆಸಾರ್ಟಿಗೆ ಬಂದೀವಿ. ಇಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡ್ವಿ. ಇಲ್ಲಿ ಅದ್ಭುತಗಳಿದ್ದಾರೆ. ನಾನು ಆಮೇಲೆ ಆದ್ರೆ ಕ್ಯಾಶ್ ಮಾಡೋಣ. ಸ್ಟಾರ್ಟ್ ಮಾಡಿ. ಹ್ಯಾಪಿ ಆನಿವರ್ಸರಿ. ಚಲೋ ಐತ್ರಿ. ಒಂಥರ ಗಾಡಿಗೆ ಇದ ಫಸ್ಟ್ ಟೈಮ್ ರೀ ನಾವು ಹಿಂಗೆ ಸೆಲೆಬ್ರೇಟ್ ಮಾಡ್ಕೊಂತಾರೆ. ಕೇಕ್ ಯಾವ ಥರ ಐತಿ ಗೊತ್ತಿಲ್ಲ. ನಾವು ನೋಡೋಣ. ಮಾಮೂಲಿ ಈ 7ನೇ ವರ್ಷದ ವಾರ್ಷಿಕೋತ್ಸವ 7 ವರ್ಷ ಆಯ್ತ್ರಿ. ತಡಿ ಆಯ್ತಾ ಇಲ್ಲ ಫ್ರೆಂಡ್ಸ್. ಲೈಟರ್ ತಗೊಂಡ್ರು ಫ್ರೆಂಡ್ಸ್. ಮೆಲ್ಲಕ ಹ್ಯಾಪಿ ಆನಿವರ್ಸರಿ. ಫುಲ್ ಶಾಕ್ ಒಳಗದಲ್ರಿ. ರೇಷ್ಮಾ ಹೋಯ್ತು. ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಕೊಟ್ರು ನಮ್ಮ ಮಾಮ. ಇಲ್ಲಿಗೆ ಕರ್ಕೊಂಡೆ. ನಿಜ ಗೊತ್ತಿರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತಂದು. ನಿಜವಾಗ್ಲೂ ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ಕಟ್ಟಿಬಿಟ್ಟಿದ್ರು. ಇಲ್ಲಿ ನೋಡ್ತೀನಿ ಶಾಕ್ ಆಗ್ಬಿಟ್ಟೆ. ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ಕಟ್ಟಿಬಿಟ್ಟಿದ್ರು. ಇಲ್ಲಿ ನೋಡ್ತೀನಿ ಶಾಕ್ ಆಗ್ಬಿಟ್ಟೆ. ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬರ್ತೀವಿ. ಅಲ್ಲಿ ಮನೇಲಿ ಹೆಂಗ್ ಬೈದ ಅಳ ಕುಂತಿದ್ದಾರೆ ರೇಷ್ಮಾ. ಹಿಂಗೆ ಬೈದಿದ್ದು ನಾನು. ಡ್ರಾಮಾ ಮಾಡ್ತಾರೆ ನೋಡ್ರಿ. ಬೇಗ ರೆಡಿ ಆಗಲ್ಲ. ಡ್ರಾಮಾ ಮಾಡಿಕೊಂಡೆ 7 ವರ್ಷ ಕಳೆದು ರೆಡಿ ಆಗಿ 1 ಗಂಟೆ ಇಲ್ಲೇ ತಗೊಂತಾರೆ. ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅದು ಏನು ಪ್ರೋಗ್ರಾಮ್ ಆಗಲ್ಲ ಸರಿಯಾಗಿ. ಹಂಗಾಗಿ ಅವಾಗ ಬೈದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಸಾಂಪ್ರದಾಯಿಕವಾಗಿ ನಮ್ಮ ವಂಶದಲ್ಲಿ ಅದೇ ರೀತಿ ಬಂದ್ಬಿಟ್ಟಿದೆ. ಈ ವಂಶದಲ್ಲಿ ಹಂಗೆ ಲೇಟ್ ನಾನು ಬಂದು ಈಗ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ. ಮೋಮೋಸ್ ತಿಂತಾನೆ ರೇಷ್. ಇದು ರಿಯಲ್ ರೀ. ಈಗ ಆಕ್ಟಿಂಗ್ ಇದೆ ಅಂದ್ರೆ ರಿಯಲ್ ಆಗೈತಿ. ಹೌದು ಹಿಂಗೂ ಮಾಡ್ಬೋದಲ್ಲ ಅಂತ ಮಾಡತ್ತಾರ.
ಇವ್ರು ಹೊಡಿಯೋದು ಸ್ವಲ್ಪ ನೋಡ್ರಿ. ಇಷ್ಟು ಗೋಬಿ ಅನ್ಕೊಂಡಿದ್ನೆ ರೀ, ಚಿಕನ್ ಅಂತದು. ಇಷ್ಟು ಆರ್ಡ್ರ್ ಮಾಡ್ಯಾರ, ಕೈ ಅಡ್ಡ ಇಟ್ಬಿಟ್ಟು ತಿಂತೈತಿ. ಹೆಂಗೈತಿ? ಅಯ್ಯೋ ತಿಂದಿಂದ ತೇನಾಗಲ್ಲ ಜಳಕ. ಶನಿವಾರ ಮಿಸ್ ಆಗಿ ತಿಂದ್ಬಿಟ್ಟನ್ರಿ ಅವನು, ತಿನ್ನಲ್ಲ, ಗೊತ್ತಾಗಿಲ್ಲ, ಮರ್ತುಬಿಟ್ಟಾನ. ಇವತ್ತು ಬೇರೆ ಊರಲ್ಲಿ ಇತ್ತಲ್ಲ, ಯಾವಾಗಲೂ ಏನಾಗಲ್ಲ ತಿಂದು ಏನಾಗಲ್ಲ. ನಮ್ಮ ಮಮ್ಮಿಗೆ ಗೊತ್ತಿತ್ತಂತ ಹೇಳಿಲ್ಲ ಅಂತ. ತಪ್ಪ ದೇವ್ರೆ ಬಿಸಿ ಅಂದ್ರೆ ಇದು ಕೊಟ್ಟಾರಂದ್ರೆ ಇದೇನಂತ ಪರಿ ಕಾರ್ ಇಲ್ಲಂತ ಇವ್ರಿಗೆ ಏನೇ ಇದ್ರೆ ಇಂಡಿ ಕಾರ ತರ್ಬೇಕು. ಏನಂದ್ರಿ ಕೇಳ್ಸಿದ? ನೋಡ್ರಿ ಇವರು ತಿನ್ನತಾರ, ಇವ ಏನ ಚಿಂತೆ ತಿನ್ನತಾನ. ನಾ ಯಾವಾಗ ಬರುದು ಹಿಂಗ ಅಂತ ಯೋಚನೆ ಮಾಡತ್ತಾನ. ಈಕಿ ಯಾರನ್ನ ಕರ್ಕೊಂಬರ್ತೀಯ ಅಂತ ನೋಡ. ಇವರು ತಮ್ಮ ಲೋಕದಲ್ಲಿ ಅವ್ರೆ. ಈಗ ನೆಕ್ಸ್ಟ್ ಇನ್ನೊಂದು ರೈಸ್ ಆರ್ಡರ್ ಮಾಡಿವಿ. ಸ್ಪೈಸಿನ ಇಲ್ಲ ರೀ ಇದು, ಅದಕ್ಕೆ ಜಾಸ್ತಿ ಏನು ತಿನ್ನಕ್ಕಾಗಿಲ್ಲ. ಒಂದು ರೈಸ್ ತಿಂದು ಹೋಗ್ತೀವಿ. ಓಕೆ, ಮತ್ತೆ ಸಿಗೋಣ. ಕೃಷ್ಣನು ಶಾಕ್ ಆಗಿ ನೋಡಕುಂತಾಳ್ರಿ ಅವ್ರನ್ನ. ಎಲ್ಲೆಲ್ಲಿ ಬಿದ್ದು ಬರ್ತಾರ, ಏನೇನ್ ಮಾಡ್ತಾರ ಅಂತಂದು ಅವ್ರ ಅವಾಗ ಮಾತಾಡ್ಸಿದ್ರಿ. ಹೋದ್ರೆ ಒಂದಿಷ್ಟು ಜನ. ಈಗ ಗಟ್ಟಿಗೆ ಇಡ್ತೀರಿ. ಏನು ಜಾಸ್ತಿ ತಿಂದಿಲ್ಲ ರೀ. ಬಿಲ್ ಮಾತ್ರ ಆಗಿದ್ದು 1800 ಮೇಲೆ ಆಗೈತಿ. ಜಾಸ್ತಿ ಏನು ತಿಂದಿಲ್ಲ, ಕರೆಕ್ಟ್ 2 ತಿಂದೀವಿ. ಹೆವಿ ಆಯಿತು ಟೇಸ್ಟ್. ಬಟರ್ ನನಗೆ 400 ರೂಪೀಸ್ ಅಂತ ಎಲ್ಲದೇ ಅದೇ ಜಲ್ದಿನೂ ಕೊಡವಲ್ಲ. ತೋರಿಸ್ತೀನಿ. ಜೈ ಶ್ರೀರಾಮ್. ನಮಸ್ತೆ ಕರ್ನಾಟಕ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ನಾನ್ ಫಾದರ್ ಮಾತಾಡ್ಸಿದ್ರೆ ತಪ್ಪಂತೆ, ಇವ್ರ ತಮ್ಮ ಮಾತಾಡ್ಸಿದ್ರೆ ತಪ್ಪಲ್ಲ ಅಂತ. ಅವ್ರ ತಮ್ಮ ಜೂಮ್ ಹಾಕಿ ಫ್ರೆಂಡ್ಸ್. ನಮ್ ತಮ್ಮ ಅಲ್ಲ, ನಮ್ಮಣ್ಣ. ನಮ್ಮಣ್ಣ ಮಾಮೂಲಾಗಿ ಹೇಳಿದ್ದೆ ರೀ, ನೋಡ್ಲೇ ಇಲ್ಲ, ಆಕಿ ನೋಡೇ ಇಲ್ಲ. ಇಸ್ರೇಲ್ ಇಂಗ್ಲಿಷ್ ಫ್ರೆಂಡ್ಸ್. ನಮ್ಮ ಮಾಮ ಅವರ ನೋಡೋದು ಮಾತಾಡಿದ್ದೇನೆ ತಗೋಬೇಕಿತ್ತು. ನಮ್ಮ ಮಾಮ ಯಾರು? ನಮ್ಮ ಅಣ್ಣ ಮಾತಾಡಿದ್ರೆ ಹಂಗಲ್ಲ. ಅಣ್ಣ ಮಾತಾಡಿದ್ರೆ ಇಂಗ್ಲಿಷ್ ಇಸ್ರೇಲ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ದಾನೆ. ಒಂದಷ್ಟು ಮಾತಾಡಿನಪ್ಪ. ಇವತ್ತು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ನಾನು ಇನ್ನ, ಯಾಕಂದ್ರೆ ಕೇಳಕ್ ಕುಂತಿದ್ವಿ ಅವ್ರನ್ನ. ಅಣ್ಣ ತಮ್ಮ ಒಳ್ಳೆ ಇಂಗ್ಲಿಷ್. ಏನಂತ ಏನರಿ ಫ್ರಮ್ ಎಲ್ಲ ಮಾತಾಡಿಲ್ಲ. ಅದನ್ನ ಅದೇ ಇಲ್ಲ ಕೇಳಿದ್ದನ್ನ ರಿಪೀಟ್ ಹೇಳ್ರಿ ಅಂತಂದು ಹೇಳಿದೆ. ಐ ಆಮ್ ಟೀಚಿಂಗ್ ಸಮ್ ವರ್ಡ್ಸ್ ಇನ್ ಕನ್ನಡ ಅಂತೇಳಿ ಏನೇನೋ ಎಲ್ಲ ಬಿಲ್ಡಪ್ ಅಲ್ಲಿ. ಅದೇ ನಾನ್ ಮಾತಾಡಿದ್ರೆ ನನ್ನ ಹೆಂಡತಿ ಹೆಂಗ್ ಗುರಾಯಿಸ್ತಾಳೆ ನೋಡ್ರಿ, ಹಿಂದೆ ಕುಂತಾಕಿ. ಇವ್ರ ತಮ್ಮ ಮಾತಾಡಿದ್ರೆ ಏನು ಮಾತಾಡಕ್ ಏನ್ ಬ್ಯಾಡ್ ಅಂದಿಲ್ಲ, ಅವು ನೋಡಕ್ ಅಂತಿದ್ದ ಅದನ್ನ ಹೇಳಿ. ಅಪ್ಪಿ ತಪ್ಪಿ ಒಂದ್ಸತ ನೋಡಿನ್ ಫ್ರೆಂಡ್ಸ್. ಇದಕ್ಕೆ ಒಂದ್ಸತಿ ಅಂತಾರೆ. ಆಯ್ತು ಬಿಡ್ರಿ. ಕಾರ್ ಈ ಗುಡ್ಡನ್ನ ಕವರ್ ಮಾಡ್ಲಿ, ಅಲ್ಲಲ್ಲಿ ಮಸ್ತ್ ಅನ್ಸುತ್ತೆ. ಮ್ಯೂಸಿಕ್ ಹಾಕಿ ಸ್ವಲ್ಪ ಕವರ್ ಮಾಡ್ಬಿಟ್ರೆ ಹಾಡ ಹಾಡಂದ್ರೆ ಒಂದರ ಹಾಡ.
ನೆಕ್ಸ್ಟು ನಾವು ಅಂಜನಾದ್ರಿ ಮ್ಯಾಲಿಂದ ಹೋದ್ವಿ ರೀ. ಆಂಜನೇಯ ದೇವ್ರಿಗೆ ಹೋಗಿ ಬರ್ತಿದ್ವಿ, ಬಟ್ ನಾವು ನಾನ್ ವೆಜ್ ತಿಂದಿದ್ವಲ್ಲ, ಹಾಗಾಗಿ ಹಂಗೆ ಹೋದ್ವಿ. ಅಲ್ಲೇ ಕೆಳಗೆ ಇಳಿದು ಮಾಡಿ ಅಲ್ಲೇ ಸ್ವಲ್ಪ ತಿನ್ನೋಕಂತ ತಗೊಂಡು ಮತ್ತೆ ರಿಟರ್ನ್ ಹೊಂಟ್ವಿ. ಇಲ್ಲ ನೋಡ್ರಿ, ನಮ್ ಕೃಷಿಕ್ ಗದೆ ತಗೊಂಡ್ ಬಂದಿವಿ, ಯಾಕಂದ್ರೆ ಆಂಜನೇಯ ಏನ್ ಮಾಡ್ತೇವೆ ಇಷ್ಟರಲ್ಲೇ ಅವಾಗ ಮತ್ ನಮಗೂ ಆಂಜನೇಯ ಕಣಕ್ ಕಾಣಿಸ್ತಾಳೆ. ಮಕ್ಕ ಮುಂಬ ಮಾಡ್ಕೊಂಡು ಆಗ ಕಾಣಿಸ್ತದೆ. ಎಲ್ರಿಗೂ ನಮಸ್ತೆ. ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಡಿಸ್ಲೈಕ್ ಮಾಡ್ರಿ. ಮತ್ತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ. ಮತ್ತೆ ಇಲ್ಲಿ ಫಾರಿನರ್ಸ್ ಎಲ್ಲ ಇದ್ರು. ನಮ್ಮ ಮಾಮ ಅವ್ರ ಜೊತೆ ವಿಡಿಯೋ ಮಾಡೋಣ ಮಾಡು ಅಂತ ಹೇಳಿದ್ನ, ಬಟ್ ನಮಗೆ ಅದಕ್ಕೆ ಅಷ್ಟು ಮಾತಾಡ್ಸಂಗ ಅನ್ಸಿಲ್ಲ. ಅಪ್ಪಿ ಒಂದು ಫಾರಿನ್ ಹುಡುಗಿ ನೋಡ್ರಿ ಬರೇ ಅದೇ ಕಲೆ ಬಿದ್ದಾರೆ. ಸುಮ್ ಜೋಕ್ ಮಾಡಿದ್ವಿ, ನೋಡಿಲ್ಲ ಅವ್ರ ಪಾಪ ಕಣ್ ಯಾವಾಗ್ಲೂ ಹಿಂಗ ಇಟ್ಕೊಂಡ್ ಕುಂತಿದ್ರು. ನಮ್ಮ ಮಾಮ ಬಾರಿ ಒಳ್ಳೆದಾರಿ. ಆಮ್ಯಾಕ 500 ರೂಪಾಯಿ ಕೊಡ್ತಂತ ಹೇಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್ 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 ಬಾಯ್. ಇವರ ಲೋಕದಲ್ಲಿ ಇದ್ದಾರೆ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.